ಹಲವು ಬಾರಿ ಹೆಂಗಸರು ನಮ್ಮ ಹತ್ರ ಬಂದಾಗ ತಮ್ಮ ಬ್ರೆಸ್ಟ್ ನಿಪ್ಪಲ್ನಿಂದ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತ ಕಂಪ್ಲೇಂಟ್ಸ್ ಜೊತೆಗೆ ಬರ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ದಯಾನಂದ ಶ್ರೀನಿವಾಸನ್, ಕ್ಯಾನ್ಸರ್ ಸರ್ಜನ್. ಈ ಬ್ರೆಸ್ಟ್ ನಿಪ್ಪಲ್ ಡಿಸ್ಚಾರ್ಜ್ ಅನ್ನೋದು ತುಂಬ ಕಾಮನ್ ಆಗಿ ನಾವು ನೋಡುವಂತಹ ಒಂದು ಸಿಂಪ್ಟಮ್. ನಾರ್ಮಲ್ ಆಗಿ ಈ ಬ್ರೆಸ್ಟ್ನಲ್ಲಿ ಹಲವಾರು ಗ್ಲ್ಯಾಂಡ್ಸ್ ಇರುತ್ತೆ. ಈ ಗ್ಲ್ಯಾಂಡ್ಸ್ನ ಫಂಕ್ಷನ್ ಏನು ಅಂದರೆ ಮಕ್ಕಳಿಗೆ ಹಾಲನ್ನು ಪ್ರೊಡ್ಯೂಸ್ ಮಾಡಿ ಮಿಲ್ಕ್ ಫೀಡ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಆರ್ಗನ್ ಅಂತ ಹೇಳ್ತೀವಿ. ಈ ಮಿಲ್ಕ್ ಸೆಕ್ರೆಟಿಂಗ್ ಗ್ಲ್ಯಾಂಡ್ಸ್ ಜೊತೆಗೆ ಇನ್ನೂ ಕೆಲವು ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಲ್ಯಾಂಡ್ಸ್ ಈ ಬ್ರೆಸ್ಟಲ್ಲಿ ಇರುತ್ತೆ. ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಅಥವಾ ಲ್ಯಾಕ್ಟೇಷನ್ ಪೀರಿಯಡ್ ಅಲ್ಲದಿರುವಂತಹ ವೇಳೆಯಲ್ಲಿ ಈ ಬ್ರೆಸ್ಟ್ ನಿಪ್ಪಲ್ನಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದರೆ ಅದನ್ನು ನಾವು ಅಬ್ನಾರ್ಮಲ್ ಬ್ರೆಸ್ಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಈ ರೀತಿ ಅಬ್ನಾರ್ಮಲ್ ನಿಪ್ಪಲ್ ಡಿಸ್ಚಾರ್ಜ್ಗೆ ಹಲವಾರು ಕಾರಣಗಳಿರುತ್ತೆ. ಅದರಲ್ಲಿ ಏನು ಇಂಪಾರ್ಟೆಂಟ್ ರೀಸನ್ಸ್ ಅಂತ ಈಗ ನಾವು ನೋಡೋಣ. ಮೋಸ್ಟ್ ಕಾಮನ್ ಆಗಿ ಹೆಂಗಸರಲ್ಲಿ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಪ್ರೊಲ್ಯಾಕ್ಟಿನ್ ಅಂತ ಸುಮಾರು ಹಾರ್ಮೋನ್ಸ್ ಇರುತ್ತೆ. ಈ ಹಾರ್ಮೋನ್ಸ್ ನಮ್ಮ ಬಾಡಿ ಫಂಕ್ಷನ್ನಲ್ಲಿ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಹಾರ್ಮೋನ್ಸ್ನಲ್ಲಿ ಆಗುವಂತಹ ಇಂಬ್ಯಾಲೆನ್ಸಸ್ನಿಂದ ಕೆಲವೊಮ್ಮೆ ಈ ಬ್ರೆಸ್ಟ್ನಿಂದ ನಿಪ್ಪಲ್ ಡಿಸ್ಚಾರ್ಜ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇದನ್ನು ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ನಿಪ್ಪಲ್ ರೀಜನಲ್ಲಿ ಆಗುವಂತಹ ಇನ್ಫೆಕ್ಷನ್ನಿಂದ ಕೂಡ ಈ ಥರ ನಿಪ್ಪಲ್ ಡಿಸ್ಚಾರ್ಜ್ ಆಗಬಹುದು. ಕೆಲವರಲ್ಲಿ ಈ ಹಾರ್ಮೋನಲ್ ಲೆವೆಲ್ಸ್ ಇನ್ಕ್ರೀಸ್ ಆಗಿ ಅಂದರೆ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಇನ್ಕ್ರೀಸ್ ಆಗೋದ್ರಿಂದ ಕೂಡ ಮಿಲ್ಕ್ ಸೆಕ್ರೇಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಕೆಲವರಲ್ಲಿ ಈ ಬ್ರೆಸ್ಟ್ ನಿಪ್ಪಲ್ನಿಂದ ರಕ್ತದ ಹಾಗೆ ಡಿಸ್ಚಾರ್ಜ್ ಬರೋದನ್ನು ಕಾಣ್ಬೋದು. ಇದಕ್ಕೆ ಡಕ್ಟ್ ಪ್ಯಾಪಿಲೋಮಾ ಅನ್ನುವಂತಹ ಒಂದು ಕಾಸ್ ಇರುತ್ತೆ. ಕೆಲವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೂ ಕೂಡ ಈ ಥರ ನಿಪ್ಪಲ್ ಡಿಸ್ಚಾರ್ಜನ್ನು ಕಾಣ್ಬೋದು. ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಪ್ಪಲ್ ಡಿಸ್ಚಾರ್ಜಸ್ ಬಗ್ಗೆ ನೋಡೋಣ. ನಾರ್ಮಲ್ ಆಗಿ ಬ್ರೆಸ್ಟ್ನಿಂದ ಆಗುವಂತಹ ಸೆಕ್ರೇಷನ್ಸು ವೈಟ್ ಕಲರ್ ಆಗಿ ಮಿಲ್ಕ್ ಸೆಕ್ರೇಷನ್ ಅಂತ ಹೇಳ್ತೀವಿ. ಇದಲ್ಲದೆ ಕೆಲವರಲ್ಲಿ ಸ್ಟ್ರಾಕ್ ಕಲರ್ ಫ್ಲೂಯಿಡ್ ಅಂದರೆ ಲೈಟ್ ಎಲ್ಲೋ ಥರ ಫ್ಲೂಯಿಡ್ ಕಾಣಬಹುದು. ಕೆಲವರಲ್ಲಿ ಗ್ರೀನಿಶ್ ಡಿಸ್ಚಾರ್ಜ್, ಪಸ್ನಂತಹ ಡಿಸ್ಚಾರ್ಜ್ ಇರಬಹುದು. ಕೆಲವರಲ್ಲಿ ಬ್ಲಡ್ ಸ್ಟೈನ್ಡ್ ಡಿಸ್ಚಾರ್ಜ್ ಇರ್ಬೋದು. ಇದನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ನಿಪ್ಪಲ್ ಡಿಸ್ಚಾರ್ಜಸ್ ಅಂತ ಹೇಳ್ತೀವಿ. ಈ ಥರ ನಿಪ್ಪಲ್ ಡಿಸ್ಚಾರ್ಜ್ ಆಗುವಂತಹ ಪೇಷಂಟ್ಸ್ನಲ್ಲಿ ನಾವು ಇನ್ನೂ ಕೆಲವು ಸಿಂಪ್ಟಮ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಆ ನಿಪ್ಪಲ್ನಲ್ಲಿ ಏನಾದರೂ ರಿಟ್ರಾಕ್ಷನ್ ಆಗಿದೆಯಾ ಅಥವಾ ಆಪೋಸಿಟ್ ಸೈಡ್ ಏನಾದರೂ ಡಿವಿಯೇಟ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಅದಲ್ಲದೆ ಆ ನಿಪ್ಪಲ್ ಡಿಸ್ಚಾರ್ಜ್ ಆಗುವಂತಹ ಪೇಷಂಟ್ಸ್ನಲ್ಲಿ ಬ್ರೆಸ್ಟ್ನಲ್ಲಿ ಬೇರೆ ಏನಾದರೂ ಗಡ್ಡೆಗಳಿದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಈ ರೀತಿ ಸಿಂಪ್ಟಮ್ಸ್ ಇದ್ದಾಗ ನೀವು ಡಾಕ್ಟರ್ ಬಳಿ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಡಾಕ್ಟರ್ ಕ್ಲಿನಿಕಲ್ ಚೆಕಪ್ ಮಾಡಿದ್ಮೇಲೆ ಈ ಬ್ರೆಸ್ಟ್ನಿಂದ ಬರುವಂತಹ ನಿಪ್ಪಲ್ ಡಿಸ್ಚಾರ್ಜನ್ನು ಒಂದು ಸ್ಮಿಯರ್ ಸೈಟಾಲಜಿಗೆ ಪರೀಕ್ಷೆ ಕಳಿಸ್ತಾರೆ. ಈ ಸ್ಮಿಯರ್ ಸೈಟಾಲಜಿನಲ್ಲಿ ಅದರಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇದೆಯಾ ಅಥವಾ ಏನಾದರೂ ಕ್ಯಾನ್ಸರ್ ಸೆಲ್ಸ್ ಇದೆಯಾ ಅಂತ ತಿಳಿಬಹುದು. ಇದರ ಜೊತೆಗೆ ಬೇಕಾದಾಗ ಮ್ಯಾಮೋಗ್ರಫಿ ಹಾಗೂ ಅಲ್ಟ್ರಾಸೌಂಡ್ ಸ್ಕ್ಯಾನನ್ನು ರೆಕಮೆಂಡ್ ಮಾಡ್ತಾರೆ. ಕೆಲವೊಮ್ಮೆ ವೈಟ್ ಡಿಸ್ಚಾರ್ಜ್ ಇದ್ದಾಗ ಸೀರಮ್ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಅನ್ನುವಂತಹ ಒಂದು ಬ್ಲಡ್ ಟೆಸ್ಟನ್ನು ಕೂಡ ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲ ಟೆಸ್ಟ್ ಮಾಡಿದ್ಮೇಲೆ ಸಪೋಸ್ ಏನಾದ್ರು ಗಡ್ಡೆ ಇದೆ ಅಂತ ಪತ್ತೆ ಆದರೆ ಅದಕ್ಕೆ ಬಯಾಪ್ಸಿ ಪರೀಕ್ಷೆ ಕೂಡ ಮಾಡಲಾಗುತ್ತೆ. ಈ ಟೆಸ್ಟ್ ರಿಪೋರ್ಟ್ಸ್ನ ಆಧಾರದ ಮೇಲೆ ಅದರ ಡಯಾಗ್ನೋಸಿಸ್ನ ನಾವು ಡಿಸೈಡ್ ಮಾಡಿ ಅದಕ್ಕೆ ಬೇಕಾಗುವಂತಹ ಟ್ರೀಟ್ಮೆಂಟನ್ನು ನೀಡ್ತೀವಿ. ನಾರ್ಮಲ್ ಆಗಿ ಈ ಬ್ರೆಸ್ಟ್ ನಿಪ್ಪಲ್ ಡಿಸ್ಚಾರ್ಜ್ಗೆ ಕಾಸ್ ಏನಾದ್ರು ಇನ್ಫೆಕ್ಷನ್ ಅಂತ ಬಂದರೆ ಕೆಲವು ಟ್ಯಾಬ್ಲೆಟ್ಸ್ ಕೊಡೋದ್ರ ಮುಖಾಂತರ ಆ ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡ್ತೀವಿ. ಕೆಲವರಲ್ಲಿ ಸೀರಮ್ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಅನ್ನೋದು ಹೆಚ್ಚಾಗಿದ್ದಾಗ ಅದಕ್ಕೆ ಏನು ಕಾಸ್ ಅಂತ ಪರೀಕ್ಷೆ ಮಾಡಿ ಅದಕ್ಕೆ ಕೆಲವು ಟ್ಯಾಬ್ಲೆಟ್ಸ್ ಅಥವಾ ಸರ್ಜರಿಯ ಮುಖಾಂತರ ಅದನ್ನು ಕ್ಯೂರ್ ಮಾಡ್ತೀವಿ. ಕೆಲವರಲ್ಲಿ ಬಯಾಪ್ಸಿಯಲ್ಲಿ ಏನಾದ್ರು ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದಾಗ ಆವಾಗ ಆ ಕ್ಯಾನ್ಸರ್ನ ಸ್ಟೇಜಿನ ಆಧಾರದ ಮೇಲೆ ಈ ನಿಪ್ಪಲ್ ಡಿಸ್ಚಾರ್ಜ್ ಸಿಂಪ್ಟಮ್ನ ಟ್ರೀಟ್ ಮಾಡಬೇಕಾಗುತ್ತೆ. ಕೆಲವು ಪೇಷಂಟ್ಸ್ನಲ್ಲಿ ಡಕ್ಟ್ ಪ್ಯಾಪಿಲೋಮಾ ಅನ್ನುವಂತಹ ಒಂದು ರೀಸನ್ನಿಂದ ಈ ನಿಪ್ಪಲ್ ಡಿಸ್ಚಾರ್ಜ್ ಆಗ್ತಾ ಇದ್ದಾಗ ಅದನ್ನು ಒಂದು ಮೈನರ್ ಸರ್ಜರಿ ಮಾಡೋದ್ರ ಮುಖಾಂತರ ಕ್ಯೂರ್ ಮಾಡ್ಬೋದು. ಈ ರೀತಿ ನಿಪ್ಪಲ್ ಡಿಸ್ಚಾರ್ಜ್ಗೆ ಹಲವಾರು ಕಾಸಸ್ ಇರುತ್ತೆ ಹಾಗೂ ಅದರ ಕಾಸಸ್ನ ತಕ್ಕಂತೆ ಟ್ರೀಟ್ಮೆಂಟ್ ಇರುತ್ತೆ. ಸೊ ನಿಮಗೆ ಈ ನಿಪ್ಪಲ್ ಡಿಸ್ಚಾರ್ಜ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಬರಿಬೋದು. ಧನ್ಯವಾದ.